ಇರಾನ್ನ ಮತ್ತೆರಡು ಹಡಗುಗಳನ್ನು ಸೀಸ್ ಮಾಡಿದ್ದಾರೆ ಯುಎಸ್. ಇರಾನ್ ಬಂದರಿನಿಂದ ಬರ್ತಾ ಇದ್ದಂತಹ ಮತ್ತೆರಡು ಹಡಗುಗಳನ್ನು ಈಗಾಗಲೇ ತಮ್ಮ ವಶಕ್ಕೆ ಪಡೆದುಕೊಂಡು ಬಿಟ್ಟಿದ್ದಾರೆ. ತೈಲ ತುಂಬಿದಂತಹ ಎರಡು ಹಡಗುಗಳನ್ನು ಅಮೆರಿಕ ನೌಕಾಪಡೆ ವಶಕ್ಕೆ ಪಡೆದುಕೊಂಡಿದೆ. ಇರಾನ್ನ ಮತ್ತೆರಡು ಹಡಗುಗಳನ್ನು ಸೀಸ್ ಮಾಡಿದ್ದಾರೆ. ಅಮೆರಿಕ ನಿರಂತರವಾಗಿ ದಾಳಿ ಮೇಲೆ ದಾಳಿ ಆಗ್ತಾ ಇದೆ. ಇರಾನ್ ಬಂದರಿನಿಂದ ಬರ್ತಾ ಇತ್ತು ಎರಡು ಹಡಗುಗಳು, ಅದನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ತೈಲ ತುಂಬಿಕೊಂಡು ಬರ್ತಾ ಇತ್ತು. ಇರಾನ್ನಿಂದ ತೈಲ ಸಾಗಿಸ್ತಾ ಇದ್ದಂತಹ ಮೆಜೆಸ್ಟಿಕ್ ಮತ್ತು ಟಿಫಾನಿ ಅನ್ನುವಂತಹ ಹಡಗು, ಎರಡು ಹಡಗುಗಳನ್ನ ಈಗಾಗಲೇ ಅಮೆರಿಕ ನೌಕಾಪಡೆ ಜಪ್ತಿ ಮಾಡಿಕೊಂಡಿದ್ದಾರೆ. ಹಿಂದೂ ಮಹಾಸಾಗರದಲ್ಲಿ ಎರಡು ಹಡಗುಗಳನ್ನ ವಶಕ್ಕೆ ಪಡೆದುಕೊಂಡಿದೆ ಅಮೆರಿಕ. 1.9 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ಸಾಗಿಸ್ತಾ ಇದ್ದಂತಹ ಹಡಗುಗಳಿವು. ಶ್ರೀಲಂಕಾದ ನೈಋತ್ಯದಲ್ಲಿರುವಂತಹ ಹಿಂದೂ ಮಹಾಸಾಗರದಲ್ಲಿ ಹಡಗುಗಳನ್ನ ಟಾರ್ಗೆಟ್ ಮಾಡಿ ಸೀಸ್ ಮಾಡಲಾಗ್ತಾ ಇದೆ. ಹೇಗಾದ್ರೂ ಮಾಡಿ ಹಾರ್ಮುಜ್ ಜಲಸಂಧಿಯನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ ಅಲ್ಲಿದ್ದಾರೆ ಡೊನಾಲ್ಡ್ ಟ್ರಂಪ್. ಹೀಗಾಗಿ ಇರಾನ್ನ ಹಡಗುಗಳು ಹೋಗೋದಕ್ಕೂ ಕೂಡ ಬಿಡ್ತಾ ಇಲ್ಲ. ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕಂತಂದ್ರೆ ತೈಲ ಹೋಗಿಲ್ಲ, ಸರಬರಾಜು ಆಗಿಲ್ಲ ಅಂತಂದ್ರೆ ಜಾಗತಿಕ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ, ತೊಂದರೆಯನ್ನ ಅನುಭವಿಸ್ತಾರೆ. ಸೊ ಈಗಾಗಲೇ ಎರಡು ಹಡಗುಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇರಾನ್ ಸುತ್ತ ಯುದ್ಧ ನೌಕೆಗಳ ಬಲೆ ಹೆಣೆದ ಅಮೆರಿಕ. ಇರಾನ್ ಜಲಪ್ರದೇಶಕ್ಕೆ ಮತ್ತೊಂದು ದೈತ್ಯ ಯುದ್ಧ ನೌಕೆ ಯುಎಸ್ಎಸ್ ಜಾರ್ಜ್ HW ಬುಷ್ ಯುದ್ಧ ನೌಕೆ ರವಾನೆ ಮಾಡಿದ್ದಾರೆ. ಯುಎಸ್ಎಸ್ ಅಬ್ರಹಾಂ ಲಿಂಕನ್, ಯುಎಸ್ಎಸ್ ಜೆರಾಲ್ಡ್ ಸನ್ನದ್ಧವಾಗಿ ನಿಂತುಬಿಟ್ಟಿದೆ. ಇರಾನ್ ಮುಂದೆ ಎರಡು ಕಂಡೀಷನ್ ಇಟ್ಟಿದ್ದಾರೆ ಟ್ರಂಪ್. ಹಾಗಾದ್ರೆ ಯಾವುವು? ಹಾರ್ಮುಸ್ ಓಪನ್ ಆಗಬೇಕು, ಪರಮಾಣು ತಯಾರಿ ಸ್ಥಗಿತಗೊಳ್ಳಬೇಕು ಅಂತ ಹೇಳಿ. ಒಂದು ಹಾರ್ಮುಸ್ ಜಲಸಂಧಿಯನ್ನ ಓಪನ್ ಮಾಡಬೇಕಂತೆ, ಪರಮಾಣು ಸ್ಥಗಿತಗೊಳಿಸಬೇಕಂತೆ. ಇರಾನ್ ಸುತ್ತ ಈಗ ಯುದ್ಧ ನೌಕೆಗಳ ನೆಲೆ ಏನಿದೆ ಅಲ್ಲೇ ಜಾಂಡ ಊರು ಬಿಟ್ಟಿದ್ದಾರೆ. ಇರಾನ್ನ ಹಡಗುಗಳನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತಿದ್ದಾರೆ, ಸೀಸ್ ಮಾಡುತ್ತಿದ್ದಾರೆ. ನೇರವಾಗಿ ಕೌಂಟರ್ ಕೊಡುವಂತಹ ಕೆಲಸ ಆಗ್ತಾ ಇದೆ ಸೀಸ್ ಮಾಡೋ ಮೂಲಕ. ಈಗಾಗಲೇ ಇರಾನ್ ಅವರು ಹೇಳಿದಾಗೆ ಯುದ್ಧ ಮಾಡೋದು ಒಂದೇ, ಈ ರೀತಿಯಾಗಿ ಹಡಗುಗಳ ಮೇಲೆ ದಾಳಿ ಮಾಡೋದು ಒಂದೇ, ಎರಡು ಈಕ್ವಲ್ ಅಂತ ಹೇಳಿ. ಈಗ ಇರಾನ್ ಜಲಪ್ರದೇಶಕ್ಕೆ ಮತ್ತೊಂದು ದೈತ್ಯ ಯುದ್ಧ ನೌಕೆ ಬಂದು ನಿಂತು ಬಿಟ್ಟಿದೆ. ಯುಎಸ್ಎಸ್ ಜಾರ್ಜ್ HW ಬುಷ್ ಅನ್ನುವಂತಹ ಯುದ್ಧ ನೌಕೆಯನ್ನ ಈಗಾಗಲೇ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಯುಎಸ್ಎಸ್ ಅಬ್ರಹಾಂ ಲಿಂಕನ್ ಮತ್ತು ಯುಎಸ್ಎಸ್ ಜೆರಾಲ್ಡ್ ಸನ್ನದ್ಧವಾಗಿ ರೆಡಿಯಾಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ. ಒಂದೇ ಒಂದು ಹಡಗು ಬಂದರೂ ಕೂಡ ಬಿಡ್ತಾ ಇಲ್ಲ. ಇರಾನ್ ಮುಂದೆ ಎರಡು ಕಂಡೀಷನ್ ಇಟ್ಟಿದ್ದಾರೆ. ಈ ಕಂಡೀಷನ್ ಒಪ್ಕೊಂಡ್ರೆ ಮಾತ್ರ ನಾವು ಯುದ್ಧವನ್ನ ನಿಲ್ಲಿಸ್ತೀವಿ ಅಂತೇಳಿ. ಒಂದು ಹಾರ್ಮುಸ್ ಓಪನ್ ಮಾಡ್ರಿ ಅಂತೇಳಿ, ಮತ್ತೊಂದು ಪರಮಾಣು ತಯಾರಿ ಸ್ಥಗಿತಗೊಳಿಸಿ ಅಂತೇಳಿ. ಇದಕ್ಕೆ ಇರಾನ್ ಅವರು ಒಪ್ಕೊಳ್ತಾರ? ಅಷ್ಟು ಸುಲಭವಾಗಿ ಒಪ್ಕೊಳ್ಳೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ.